ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ಗೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ನನಗೆ ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿ ಸುಮಲತಾ ಇದ್ದಾರೆ. ಪ್ರತಿ ಬಾರಿ ಅದು ವಿಧಾನಸಭಾ ಚುನಾವಣೆ ಆಗಿರಲಿ, ಲೋಕಸಭಾ ಚುನಾವಣೆ ಆಗಿರಲಿ, ಮಂಡ್ಯ ಅಖಾಡ ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ರಂಗೇರುತ್ತೆ ಮತ್ತು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿ ಆಗಿತ್ತು. ಇಲ್ಲಿ ಸುಮಲತಾ ಅವರು ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಜೆಡಿಎಸ್ನವರು ನಮಗೆ ಫಿಕ್ಸು ಅಂತಿದ್ದಾರೆ. ಮೂರನೇ ಪಟ್ಟಿ ಬಿಡುಗಡೆವರೆಗೂ ಕಾಯೋಕೆ ನಿರ್ಧರಿಸಿದ್ದಾರೆ ಸಂಸದೆ ಸುಮಲತಾ ಅವರು. ಕುತೂಹಲ ಕೆರಳಿಸ್ತಾ ಇದೆ ಬಿಜೆಪಿ ಮೂರನೇ ಪಟ್ಟಿ ಹಾಗೂ ಸುಮಲತೆಯ ನಡೆ. ಬಿಜೆಪಿ ಟಿಕೆಟ್ ಸಿಗದಿದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸುಮಲತಾ ಅವರು ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದಲೇ ನಿಮಗೆ ಬೇರೆ ಕ್ಷೇತ್ರಗಳಲ್ಲಿ ನಿಂತ್ಕೊಳ್ಳಿ ಅನ್ನುವಂಥ ಆಫರನ್ನು ಕೊಟ್ಟರು ಅದನ್ನು ತಳ್ಳಿ ಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಬೇರೆ ಕ್ಷೇತ್ರಕ್ಕೆ ಹೋಗಲ್ಲ, ಮಂಡ್ಯದಲ್ಲೇ ಇರ್ತೀನಿ ಅಂತ. ಇನ್ನು ಬಿಜೆಪಿ ಎರಡನೇ ಪಟ್ಟಿ ರಿಲೀಸ್ ಮಾಡಿದೆ, ಮೂರನೇ ಪಟ್ಟಿಯನ್ನು ರಿಲೀಸ್ ಮಾಡಿಲ್ಲ. ಅದರಲ್ಲಿ ಮಂಡ್ಯ ಹಾಗೆ ಇದೆ, ಇನ್ನೂ ಅನೌನ್ಸ್ ಆಗಿಲ್ಲ. ಜೆಡಿಎಸ್ನವ್ರು ಹೇಳ್ತಾ ಇರೋದು ಮಂಡ್ಯ ನಮಗೆ ಫಿಕ್ಸು ಅಂತ, CS ಪುಟ್ಟರಾಜು ಅವರನ್ನೇ ನಿಲ್ಲಿಸೋದು ಅಂತ ಕೂಡ ಅವ್ರು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸುಮಲತಾ ಅವರು ಮೂರನೇ ಪಟ್ಟಿ ರಿಲೀಸ್ ಆಗಲಿ, ಆಮೇಲೆ ನೋಡೋಣ, ಅಲ್ಲಿವರೆಗೂ ಕಾಯೋಣ ಅಂತ ಅವರು ಅವರ ನಿರ್ಧಾರದಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರ ನಡೆಗೇನು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ವೇಳೆ ಟಿಕೆಟ್ ಮಿಸ್ ಆದರೆ ಮೈತ್ರಿ ಧರ್ಮವನ್ನು ಪಾಲನೆ ಮಾಡದೆ, ಅಂದರೆ ಓಕೆ ನಾವು ಮೈತ್ರಿ ಆಗಿರೋ ಕಾರಣಕ್ಕೆ JDSನಿಂದ ಯಾರೇ ನಿಲ್ಲಿಸಿದ್ರು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು ಅನ್ನುವಂಥ ಮೈತ್ರಿ ಧರ್ಮವನ್ನು ಪಾಲನೆ ಮಾಡದೆ ಅವರು ಏಕಾಂಗಿಯಾಗಿ ಹೋರಾಡ್ತಾರಾ? ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಬೆಳವಣಿಗೆ ಆಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಚಾರ. ಸುಮಲತಾ ವರ್ಸಸ್ ದೊಡ್ಡಗೌಡರ ಕುಟುಂಬ ಅನ್ನುವಂಥ ರೀತಿಯಾದಂಥ ಬೆಳವಣಿಗೆ ಆಗಿತ್ತು. ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಸ್ಟಾರ್ ಪ್ರಚಾರಕರು ಅಂತ ಯಶ್ ಮತ್ತು ದರ್ಶನ್ ಹೋಗಿದ್ರು. ಹಾಗಾಗಿ ಜಿದ್ದಿನ ಹೋರಾಟ ಅಲ್ಲಿ ಆಗಿತ್ತು. ಹಾಗಾಗಿ ನನ್ನ ಪರವಾಗಿ ಮಂಡ್ಯ ಜನತೆ ಇದ್ದಾರೆ, ನನಗೊಂದು ಆನೆ ಬಲ ಇದೆ ಅನ್ನುವಂಥ ಕಾರಣಕ್ಕೆ ಯಾರ ಸಪೋರ್ಟ್ ಇರಲಿ ಸಪೋರ್ಟ್ ಇಲ್ಲದೆ ಇರಲಿ ನಾನು ಒಬ್ಬಂಟಿಯಾಗಿ ಹೋರಾಡ್ತೀನಿ ಅಂತ ಪಕ್ಷೇತರವಾಗಿ ನಿಲ್ಲೋದಕ್ಕೂ ಕೂಡ ಸುಮಲತಾ ತಯಾರಿಯನ್ನು ಮಾಡ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ, ಅನುಮಾನ ಇದೀಗ ಮಂಡ್ಯ ಜನಕ್ಕೂ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು. ಸ್ವಾಭಿಮಾನದ ಹೆಸರಿನಲ್ಲಿ ಗೆದ್ದು ಬೀಗಿದ್ರು ಸುಮಲತಾ ಅವರು. ಈ ಬಾರಿಯೂ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಮತ್ತೊಮ್ಮೆ ಸ್ವಾಭಿಮಾನ ಸುಮಕ್ಕ ಅನ್ನುವಂಥ ವಿಚಾರದಲ್ಲಿ ಎಲೆಕ್ಷನ್ಗೆ ನಿಂತ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇದೆ. ಬಟ್ JDSನವರು ಯಾವುದೇ ಕಾರಣಕ್ಕೂ ಟಿಕೆಟ್ ಮಿಸ್ ಆಗಲ್ಲ, ನಮಗೆ ಟಿಕೆಟು ಫಿಕ್ಸು, ನಾವು ಕೇಳಿದಿಷ್ಟು ಕ್ಷೇತ್ರಗಳು ಇದು ನಮ್ಮ ಭದ್ರಕೋಟೆ, ಹಾಗಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ.